ಸರ್ ಹೌದು, ಮೋದಿ ಅವರು ದೇಶಕ್ಕೆ ಬೇಕಾ ಬೇಡವಾ ಅನ್ನೋದ್ರ ಜೊತೆಗೆ ಸರ್ ಸ್ಥಳೀಯ ಅಭ್ಯರ್ಥಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಸ್ಥಳೀಯವಾಗಿ ಹಲವಾರು ಸಮಸ್ಯೆಗಳ ಪರಿಹಾರ ಆಗಿರ್ಬೋದು ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಮತ್ತು ರಾಜ್ಯದ ಪರವಾಗಿ ಒಂದು ಗಟ್ಟಿ ಧ್ವನಿ ಎತ್ತೋದಕ್ಕೆ ಇಲ್ಲಿ ಯಾವ ಅಭ್ಯರ್ಥಿಗಳು ಅನ್ನೋದು ಕೂಡ ಜನ ನೋಡ್ತಾರೆ ರೀ ಸರ್. ಈಗಿರುವಂತಹ ತಾವು ಹೇಳಿದೆ ಅಕ್ಸೆಪ್ಟಬಿಲಿಟಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್. ಯಾಕಂದ್ರೆ ಗೋ ಬ್ಯಾಕ್ ಅದು ಇದು ಅಂತ ಏನೇನೋ ಮಾಡ್ತಿದ್ರಲ್ರಿ ಸರ್ ನಿಮ್ಮ ಪಾರ್ಟಿಯಲ್ಲಿ ಸರ್. ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತೆಲ್ಲ ಅಭಿಯಾನ ಮಾಡಿ ದೊಡ್ಡ ರಾಮಾಯಣ ಮಾಡಿದ್ರಿ ಸರ್. ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್, ಎಲ್ಲರೂ ನಿಮ್ ಜೊತೆ ಇದ್ದಾರೆ ಸರ್. ನಮ್ಮ ಪಾರ್ಟಿಯವ್ರು ನಾನು ಯಾರು ವಿರೋಧ ಮಾಡೇ ಇಲ್ಲ. ಕಾಂಗ್ರೆಸ್ ಒಂದು ಕುತಂತ್ರ ಮಾಡಿ ಈ ರೀತಿ ಒಂದು ಕ್ರಿಯೇಟ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಕ್ರಿಯೇಷನ್. ಅಂದ್ರೆ ನಿಮ್ ಪಾರ್ಟಿಯವ್ರನ್ನ ಕಾಂಗ್ರೆಸ್ ಮ್ಯಾನಿಪುಲೇಟ್ ಮಾಡಬಹುದು, ಹ್ಯಾಂಡಲ್ ಮಾಡಬಹುದು, ಮಿಸ್ಗೈಡ್ ಮಾಡಬಹುದು. ಪಾರ್ಟಿಯವರು ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ, ನಮ್ಮ ಪಾರ್ಟಿಯವರು ಯಾರು ವಿರೋಧ ಮಾಡಿದ್ರು ತೋರಿಸ್ಬಿಡಿ, ಯಾರು ಪ್ರಮುಖ ನಾಯಕರು ಯಾರು ವಿರೋಧ ಮಾಡಿದಾರೆ ತೋರಿಸ್ಬಿಡಿ. ಈ ಸುಮ್ಮನೆ ವಿದೌಟ್ ರೆಕಾರ್ಡ್ ಇದು ಜನರಲ್ ಆಗಿ ಮಾತಾಡೋದು ಬೇಡ. ಅಲ್ಲ, ಟಿಕೆಟ್ ಆಕಾಂಕ್ಷಿಗಳು ಸರ್ ಡೆಫಿನೆಟ್ಲಿ ಸ್ಪರ್ಧೆ ಅಂದ್ಮೇಲೆ ಇರುತ್ತೆ ರೀ ಸರ್, ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಆಕಾಂಕ್ಷಿಗಳ ಸ್ಟೇಟ್ಮೆಂಟ್ ತೆಗೆದು ತೋರಿಸ್ರಿ. ಜನರಲ್ ಆಗಿ ಮಾತಾಡಿದ್ರೆ ಅರ್ಥ ಇಲ್ಲ ಅದಕ್ಕೆ. ಮತ್ತು ಅದೆಲ್ಲ ಈಗ ಔಟ್ ಸೈಡ್ ಎಲ್ಲ ಇಶ್ಯೂ ಮುಗಿದು ಹೋದ, ಇನ್ನೊಂದು 2 ದಿವಸ ಇಲೆಕ್ಷನ್ ಫೇಸಿಂಗ್ ಇಲೆಕ್ಷನ್. ಬಟ್ ಸರ್ ನೀವಂತ ಹೇಳ್ತಿದ್ರಿ ಅಥವಾ ಜನನು ಎಕ್ಸೆಪ್ಟ್ ನೋಡ್ರಿ, ಜನ ಇದ್ರ ಬಗ್ಗೆ ಥಿಂಕಿಂಗ್ ಮಾಡ್ತಾ ಇಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅನುಭವ ಇದ್ದಂತ ವ್ಯಕ್ತಿ ಬಂದಿದ್ದಾರೆ, ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಹೆಚ್ಚು ಶಕ್ತಿ ಬರ್ತದೆ ಅನ್ನುವಂತ ಭಾವನೆ ಜನರಲ್ ಇದೆ. ಕಾಂಗ್ರೆಸ್ ಅವರು ಅದಿಲ್ಲ. ಯಾಕಂದ್ರೆ ನಾನು ಇಲ್ಲಿ ಬಂದು ನಿಂತಿದ್ರಿಂದ ಅವ್ರಿಗೆ ಬಹಳಷ್ಟು ಸಮಸ್ಯೆ ಆಗಿದೆ. ಈಗ ವೋಟರ್ ID ತೆಗೆದು ನೋಡ್ರಿ, ಅವ್ರ ಆಧಾರ್ ಕಾರ್ಡ್ ತೆಗೆದು ನೋಡ್ರಿ, ಅವ್ರ ಅಡ್ರೆಸ್ ಏನೈತಂತ ಹೇಳ್ರಿ. ನಾನು ಈ ಮಣ್ಣಿನ ಮಗ, ಹೊರಗಿನವ್ರು ಬೇಕೋ ಮಣ್ಣಿನ ಮಗ ಬೇಕೋ, ಈ ಕಾರ್ಡ್ನ ಪ್ಲೇ ಮಾಡ್ತಿದ್ದಾರೆ ಸರ್. ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗುದು. ಓಕೆ ಫೈರ್ ಸರ್. ಈಗ ನಿಮ್ಮ ಆದ್ಯತೆ ಏನ್ರಿ ಸರ್? ಮುಂದೆ ತಾವು ಲೋಕಸಭೆಯಲ್ಲಿ ಗೆದ್ದರೆ ತಮ್ಮ ಆದ್ಯತೆ ಏನು ಸರ್? ಯಾಕಂದ್ರೆ ನೀವು ಕೇವಲ ಈ ಕ್ಷೇತ್ರಕ್ಕೆ ಸೀಮಿತರಾದವರಲ್ಲ, ತಮ್ಮ ಅನುಭವ ದೊಡ್ಡದು ಮತ್ತು ತಾವು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರೆ ಈ ಕರ್ನಾಟಕದ ಸಮಸ್ಯೆಗಳು ತಮಗೆ ಗೊತ್ತಿದೆ, ಕರ್ನಾಟಕಕ್ಕೆ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ತಮಗೆ ಅರಿವಿದೆ. ಹೀಗಾಗಿ ತಮ್ಮ ಆದ್ಯತೆ ಏನು ಸರ್? ನೋಡಿ, ಒಂದು ನಾನು ಹೇಳ್ತೀನಿ, ಸುರೇಶ್ ಅಂಗಡಿಯವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದರು, ಒಬ್ಬ ಮಾದರಿಯ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದರು, ಒಬ್ಬ ರೈಲ್ವೆ ಮಿನಿಸ್ಟರಾಗಿ ಉತ್ತಮವಾದಂಥ ಕೆಲಸ ಮಾಡಿದರು. ಅವರು ಏನೋ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇನ್ನೊಂದಿಷ್ಟು ಅಪೂರ್ಣವಾದಂಥ ಕೆಲಸ ಇದೆ, ಅದನ್ನು ಕಂಪ್ಲೀಟ್ ಮಾಡುವಂಥದ್ದು. ಮಂಗಳಾ ಅಂಗಡಿಯವರು ಸಹಿತ ಏರ್ಪೋರ್ಟಿಗೆ ಡೆವಲಪ್ಮೆಂಟ್ ಸಲುವಾಗಿ 310 ಕೋಟಿ ಹಣ ತೊಗೊಂಡಿದ್ದಾರೆ, ಅದನ್ನು ಪೂರ್ಣಗೊಳಿಸುವಂಥದ್ದು. ಒಂದು ನನ್ನ ಪ್ರಯಾರಿಟಿ, ಒಂದು ಬೆಳಗಾವಿ ಇವತ್ತು ಜನ ನನ್ನ ನಂಬಿದ್ದಾರೆ ಮತ್ತು ಇಲ್ಲಿ ಅವರ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಸದಸ್ಯನಾದ ಮೇಲೆ ಓವರಾಲ್ ಬೆಳಗಾವಿಯ ಡೆವಲಪ್ಮೆಂಟ್ ದೃಷ್ಟಿಯಿಂದ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿಯಾದಂಥ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಎಲ್ಲ ನನ್ನ ಪರಿಶ್ರಮವನ್ನು ನಾನು ಹಾಕ್ತೀನಿ. ಮತ್ತು ಅಷ್ಟೇ ಅಲ್ಲ, ಇವತ್ತು ಈ ಭಾಗದಲ್ಲಿ ಇನ್ನೂ ಹೆಚ್ಚು ದೊಡ್ಡ ದೊಡ್ಡ ಉದ್ಯಮಿಗಳು ಬರಬೇಕಾಗಿದೆ. ಆ ಉದ್ಯಮಿಗಳನ್ನು ತರುವಂಥ ಪ್ರಯತ್ನ ಮಾಡ್ತೀನಿ. ಒಂದು ನಾನು ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾಗ ಒಂದು ಪಾಲಿಸಿ ಮಾಡಿದ್ದೆ ನಾನು, ನಮ್ಮ ಇಂಡಸ್ಟ್ರಿ ಪಾಲಿಸಿಯಲ್ಲಿ ಏನಂದರೆ SIR ಅಂಥೇಳಿ, ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಸನ್, ಅದು ಕಾನೂನು ಆಗಿದೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡಲಿಲ್ಲ. ಅನುಷ್ಠಾನ ಮಾಡಿದರೆ ಒಂದು ನೋಟಿಫಿಕೇಶನ್ ಹೊಡಿಸಿದರೆ ಬೆಳಗಾವಿ ರೀಸನನ್ನು ಈ SIR ಈ ಒಂದು ಸ್ಕೀಮ್ನಲ್ಲಿ ತರ್ಬೋದಾಗಿತ್ತು. ತಂದಿದ್ದರೆ ಇನ್ನೂ ಹೆಚ್ಚು ಕನ್ಸೆಷನ್ನು ಸಬ್ಸಿಡಿ ಸಿಗಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಅದನ್ನು ಅನುಷ್ಠಾನ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡೋ ಮುಖಾಂತರ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಇಲ್ಲಿ ತೊಗೊಂಬರ್ತೀನಿ. ಮತ್ತು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಉದ್ಯೋಗ ಅವಕಾಶ ಕೊಡುವಂಥದ್ದು ಇದೆ. ಹೀಗಾಗಿ ಒಂದು IT ಕ್ಲಸ್ಟರು, IT ಕಂಪ್ನಿ ತರೋ ಮುಖಾಂತರ, ದೊಡ್ಡ ಉದ್ಯಮ ತರೋ ಮುಖಾಂತರ, ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ತರೋ ಮುಖಾಂತರ, ಇವನ್ನು ಕೆಲವು ಗ್ರಾಮೀಣ ಭಾಗದಲ್ಲಿ ಟೆಕ್ಸ್ಟೈಲ್ ಪಾರ್ಕು ಮತ್ತು ಫುಡ್ ಪಾರ್ಕ್ಗಳನ್ನು ಮಾಡೋ ಮುಖಾಂತರ ಇವತ್ತು ಹೆಚ್ಚು ಉದ್ಯಮಗಳ ಸ್ಥಾಪನೆ ಮಾಡೋ ಮುಖಾಂತರ ಇವತ್ತು 10,000 ಈ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶ ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಇದು ನನ್ನ ಪ್ರಯಾರಿಟಿ. ಮತ್ತು ಕಮಿಂಗ್ ಡೇಸ್ ಇವತ್ತು ಬೆಳಗಾವಿ ಏರ್ಪೋರ್ಟು ಡೆವಲಪ್ ಆಗ್ತಾ ಇದೆ. ಇಟ್ ಈಸ್ ಥರ್ಡ್ ಬಿಸಿಯೆಸ್ಟ್ ಏರ್ಪೋರ್ಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಟು ದಿ ಬೆಂಗಳೂರು ಆ್ಯಂಡ್ ಮಂಗಳೂರು. ಇದರ ಮುಂದೆ ಬರುವಂಥ ದಿವಸಗಳಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಪರಿವರ್ತನೆ ಮಾಡುವಂಥ ಪ್ರಯತ್ನ ಎಲ್ಲ ರೀತಿ ಮಾಡ್ತೀನಿ. ಮತ್ತು ರೈಲ್ವೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳಿದ್ದಾವೆ, ಅದನ್ನು ಕಾರ್ಯಗತ ಮಾಡುವಂಥದ್ದು ಮತ್ತು ಕಳಸಾ ಬಂಡೂರಿ ಮಾದಾಯಿ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.